ನಿಮಗೆ ಈ ವಾಲ್ಮೀಕಿ ನಿಗಮದ ಹೆಚ್ಚೆಚ್ಚು ಮಾಹಿತಿಗಳನ್ನು ಕೊಡ್ತಾ ಇದ್ದ ಹಾಗೆ ಕನ್ಫ್ಯೂಷನ್ ಆಗ್ತಾ ಇರ್ಬೋದು, ಏನಿದು ಅಂತೇಳಿ. ಆದರೆ 187 ಕೋಟಿಯಲ್ಲಿ 86 ಕೋಟಿ ರೂಪಾಯಿ ಅವ್ಯವಹಾರ ಆಗಿದೆ. ಯಾಕೆ ಇದು ಭಾಳ ಇಂಪಾರ್ಟೆಂಟ್ ಅಂತಂದರೆ, ಇದು ವಾಲ್ಮೀಕಿ ಸಮುದಾಯದ ಬಡ ಜನರಿಗೆ ಸಿಗಬೇಕಾದಂಥ ದುಡ್ಡು ಅದೇ ಸಮುದಾಯದ ನಾಯಕರುಗಳು ತಿಂದು ತೇಗಿದ್ದಾರೆ. ಹಾಗಾಗ್ಲಿಕ್ಕೆ ಬಿಡಬಾರ್ದು. ಎಲ್ಲಿಗೆಲ್ಲ ಹೋಗಿದೆ ಆ ದುಡ್ಡು ಅದನ್ನು ಪತ್ತೆ ಹಚ್ಚಲೇಬೇಕು. ಈಗ ಎಲ್ಲೆಲ್ಲಿಗೆ ದುಡ್ಡು ಹೋಗಿದೆ ಅದನ್ನು ಹೇಳ್ತಾ ಹೋಗ್ತೀವಿ. ನಾಳೆ ಸಂಬಂಧಪಟ್ಟವರಿಗೆ ಶಿಕ್ಷೆ ಆಗಲೇಬೇಕು. ರಿಪಬ್ಲಿಕ್ ಕನ್ನಡದ ಮತ್ತೊಂದು ಮೆಗಾ ಬಿಗ್ ಎಕ್ಸ್ಕ್ಲೂಸಿವ್ ಸ್ಟೋರಿ. ವಾಲ್ಮೀಕಿ ನಿಗಮದ ಅಕ್ರಮ ಹಣ ವರ್ಗಾವಣೆಗೆ ಬಿಗ್ ಟ್ವಿಸ್ಟ್. ಹಣ ವರ್ಗಾವಣೆಯ ಮೂಲ ಹುಡುಕ್ತಾ ಇದ್ದ ಇಡಿ, ಜಾರಿ ನಿರ್ದೇಶನಾಲಯಕ್ಕೆ ಸಿಟ್ಟು. ಬಿಗ್ ಲೀಡ್. ಎಲ್ಲಿಂದ ಹೋಗಿದೆ, ಯಾರಿಂದ ವರ್ಗಾವಣೆಯಾಗಿದೆ? ರಿಪಬ್ಲಿಕ್ ಕನ್ನಡದಲ್ಲಿದೆ ಅಕ್ರಮ ಹಣ ವರ್ಗಾವಣೆ ಮಾಡಿದ ಅಸಲಿ ಸತ್ಯ. ಬಂಧಿತ ನಾಗೇಂದ್ರನ ಆಪ್ತನ ಅಕೌಂಟ್ನಿಂದಲೇ ಹಣ ವರ್ಗಾವಣೆಯಾಗಿದೆ. ನಾಗೇಂದ್ರನ ಆಪ್ತ ನೆಕ್ಕಂಟಿ ನಾಗರಾಜ್ ಅಕೌಂಟ್ ಮೂಲಕ ಹಣ ಜಮಾವಾಗಿದೆ. ಸಿಂಧನೂರಿನ ಕೋನಾ ವೆಂಕಟರಾವ್ ರೆಡ್ಡಿ ಕುಟುಂಬಕ್ಕೆ ಹಣ ಜಮಾಗೊಂಡಿದೆ. ಆತನ ಇಬ್ಬರು ಮಕ್ಕಳು, ಓರ್ವ ಮೊಮ್ಮಗನ ಅಕೌಂಟಿಗೆ ಅಕ್ರಮ ಹಣ ವರ್ಗಾವಣೆಯಾಗಿದೆ. ಕೋನಾ ವೆಂಕಟರಾವ್ ರೆಡ್ಡಿ. ವೀಕ್ಷಕರೇ ನೋಡಿ, ಮನೆಯಲ್ಲೊಂದು ಗಲಾಟೆ ಆಗುತ್ತೆ, ಊರಲ್ಲೊಂದು ಗಲಾಟೆ ಆಗುತ್ತೆ, ಏನಾದರೂ ಕಿರಿಕಿರಿ ಆಗುತ್ತೆ. ಯಾರಿಗೆ ಹೇಳ್ತೀವಿ ನಾವು? ಪೊಲೀಸರಿಗೆ ಹೇಳ್ತೀವಿ. ಪೊಲೀಸ್ ಸ್ಟೇಷನ್ಗೆ ಪೊಲೀಸರು ಬಂದು ಆ ಪ್ರಾಬ್ಲಮ್ ಸಾಲ್ವ್ ಮಾಡ್ತಾರೆ. ಈಗ ಒಂದು ದೊಡ್ಡ ಒಂದು ಘಟನೆ ಆಗುತ್ತೆ ಅಂತ ಇಟ್ಕೊಳ್ಳಿ. ಅಂದರೆ ನೂರಾರು ಕೋಟಿ ಹೆಚ್ಚು ಕಡಿಮೆ ಆಗಿದೆ. ಆಗ ಒಂದು ಸ್ಪೆಷಲ್ ಟೀಮ್ ಇರುತ್ತೆ. ನಿಮ್ಗೆ ಗೊತ್ತಿದೆ, CID ಇರುತ್ತೆ, CBI ಅಂತಿರುತ್ತೆ, ಹಾಗೆಯೇ SIT ಟೀಮ್ ಅಂತ ಇದೇ ಪೊಲೀಸರು ಒಂದು ಟೀಮ್ ಮಾಡಿರ್ತಾರೆ, ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಅಂತ. ಅವರು ಇದನ್ನು ನೋಡಿಕೊಂಡ್ರು, ನಿಗಮ ಏನು ಅವ್ಯವಹಾರ ಆಗಿದೆ ಅಂತೇಳಿ. ಆಗ ಅಲ್ಲೊಂದು ಬ್ಯಾಂಕ್ ವಿಚಾರ ಬಂತು. ಯೂನಿಯನ್ ಬ್ಯಾಂಕಲ್ಲಿ ಕೋಟಿ ಹಣ ಲೂಟಿಯಾಗಿದೆ ಅಂತೇಳಿ. ಬ್ಯಾಂಕ್ನ ವಿಚಾರದಲ್ಲಿ 5 ಕೋಟಿ ಅಥವಾ 10 ಕೋಟಿಗಿಂತ ಜಾಸ್ತಿ ದುಡ್ಡು ಲೂಟಿ ಆದರೆ ಆಗ CBI ಬರಬೇಕಾಗತ್ತೆ. ಅದೊಂದು ರೂಲ್ಸ್ ಇದೆ, RBI ರೂಲ್ಸ್ ಇದೆ. ಸೊ ಅವರು ಬಂದರು ಏನು ಮಾಡ್ತಾರೆ ನೋಡಿ, ಇಲ್ಲಿ ಏನಾಗಿದೆ, ದುಡ್ಡು ಹವಾಲಾ ರೀತಿಯಲ್ಲಿ ಆ ಕಡೆ ಈ ಕಡೆ. ಹವಾಲಾ ರೀತಿ ಬಂದಾಗ ನಾವು ಲೋಕಲ್ ಪೊಲೀಸ್ ಸ್ಟೇಷನ್ಗೆ ಹೇಳಕ್ಕೆ ಬರಲ್ಲ, SITಗೆ ಹೇಳಕ್ಕೆ ಬರಲ್ಲ, ಈವನ್ CBIಗೂ ಬರಲ್ಲ. ಅದಕ್ಕೆ ಯಾರು ಬರಬೇಕು? ಅದಕ್ಕೆ ಇಡಿ, ಜಾರಿ ನಿರ್ದೇಶನಾಲಯ ಅಂಥೇಳಿ ಡೆಲ್ಲಿಯಿಂದ ಬರ್ತಾರೆ. ಅವರು ಬಂದಿದ್ದಾರೆ. ಅವರು ಬಂದು ಪತ್ತೆ ಹಚ್ಚಿದಾಗ ಈ ನಾಗೇಂದ್ರ ಇದ್ದಾನಲ್ಲ, ನಾಗೇಂದ್ರನ ಆಪ್ತ ನೆಕ್ಕಂಟಿ ನಾಗರಾಜ್, ಆತನ ಅಕೌಂಟ್ನಿಂದ ಬೇರೆ ಬೇರೆ ಅಕೌಂಟಿಗೆ ಇಷ್ಟೆಲ್ಲ ದುಡ್ಡು ಹೋಗಿದೆ. ಸೊ ಬನ್ನಿ, ಇದರ ಬಗ್ಗೆ ಸುನಿಲ್ ಇನ್ನಷ್ಟು ಹೆಚ್ಚಿನ ಮಾಹಿತಿಯನ್ನು ಕೊಡ್ತಾರೆ. ಸುನಿಲ್, ನಿರಂತರವಾಗಿ ಇದನ್ನು ಫಾಲೋಅಪ್ ಮಾಡ್ತಾನೆ ಇರ್ತೀನಿ. ಭಾಳ ಸಿಂಪಲ್ಲಾಗಿ 2 ನಿಮಿಷದಲ್ಲಿ ನೀವು ಹೇಳೋದಿದ್ರೆ ಎಲ್ಲಿಗೆ ಬಂದು ನಿಂತಿದೆ ಮೊದಲ ಅರ್ಧ ಮತ್ತು ಎರಡನೇ ಅರ್ಧ? ಎಸ್ ಜಯಪ್ರಕಾಶ್, ಈಗ ರಾಯಚೂರಿನಲ್ಲಿ ಸಿಕ್ಕಿರುವಂತಹ ವೆಂಕಟರಾವ್ ಅನ್ನೋರು ಅಂತ ಒಬ್ಬರ ಅಕೌಂಟು, ಆ ಒಂದು ಅಕೌಂಟಿಗೆ ಸಂಬಂಧಪಟ್ಟಂಥ ಡೀಟೇಲ್ಸ್ಗಳು ನಮಗೆ ಸಿಕ್ಕಿರುವಂಥದ್ದು. ಒಟ್ಟು 98 ಲಕ್ಷ ರೂಪಾಯಿ ಅವರ ಅಕೌಂಟ್ನಲ್ಲಿ ಬಂದಿರುವಂಥದ್ದು. ಅಂದರೆ ಅವರೊಬ್ಬರದಲ್ಲ, ಅವರ ಸಂಬಂಧಿಕರು, ಅವರ ಮನೆಯವರು, ಹೀಗೆ ಬೇರೆ ಬೇರೆಯವ್ರದ್ದು ಸೇರಿ 98 ಲಕ್ಷ ರೂಪಾಯಿ ಇದೆ. ಈ ಹಣ ಎಲ್ಲಿಂದ ಬಂತು ಅನ್ನುವಂಥದ್ದನ್ನು ನೋಡ್ತಾ ಹೋದರೆ ನೆಕ್ಕಂಟಿ ನಾಗರಾಜ್ ಈ ಒಂದು ಹಣವನ್ನು ಹಾಕಿರುವಂಥದ್ದು. ಏನಕ್ಕೆ ಅಂದರೆ, ಈಗಾಗಲೇ ನಾವು ಇದನ್ನು ಫಾಲೋ ಅಪ್ ಮಾಡಿದ್ವಿ. ಈ ಆರೋಪಿಗಳು ತಾವು ಈ ರೀತಿ ವರ್ಗಾವಣೆ ಮಾಡಿಸ್ಕೊಂಡಂಥ ಹಣವನ್ನು ಬೇರೆ ಬೇರೆ ಜನರ ಅಕೌಂಟ್ಗೆ ಹಾಕೊಂಡಿದ್ರು. ಅದಾದ ನಂತರ ಅವರಿಗೆ ಇಂತಿಷ್ಟು ಅಂತೇಳಿ ಕಮಿಷನ್ ಕೊಟ್ಟು ಅವರು ಅದನ್ನು ಡ್ರಾ ಮಾಡಿ ವಾಪಸ್ ನೆಕ್ಕಂಟಿ ನಾಗರಾಜು ಕೊಡಬೇಕು. ಯಾಕೆಂದರೆ ಇವರಿಗೆ ಹಾರ್ಡ್ ಕ್ಯಾಶ್ ಬೇಕಾಗಿತ್ತು. ಆ ಕಾರಣಕ್ಕೋಸ್ಕರ ಹೀಗೆ ಮಲ್ಟಿಪಲ್ ಅಕೌಂಟ್ಗಳಿಗೆ ಸಣ್ಣ ಸಣ್ಣ ಅಮೌಂಟ್ಗಳನ್ನು ಹಾಕಿದ್ರು. ಅದರಲ್ಲಿ ನೆಕ್ಕಂಟಿ ನಾಗರಾಜ್ ತನ್ನ ಸಂಬಂಧಿಕರು ಅನ್ನೋ ಕಾರಣಕ್ಕೋಸ್ಕರ ವೆಂಕಟರಾವ್ ಅವರು ಮತ್ತು ಅವರ ಮಕ್ಕಳ ಅಕೌಂಟಿಗೆ ದೊಡ್ಡ ಒಂದು ಮೊತ್ತವನ್ನು ಹಾಕಿದ್ರು, ಸುಮಾರು 98 ಲಕ್ಷ ರೂಪಾಯಿಯನ್ನು. ಇದರಲ್ಲಿ ಕಮಿಷನ್ ಹಣವನ್ನು ಹೊರತುಪಡಿಸಿ ಉಳಿದ ಎಲ್ಲ ಹಣವನ್ನು ಕೂಡ ವಾಪಸ್ ನೆಕ್ಕಂಟಿ ನಾಗರಾಜ್ ಪಡ್ಕೊಂಡಿದ್ದಾನೆ ಅನ್ನುವಂಥದ್ದು ವಿಚಾರ ಕೂಡ ಈಗ ತನಿಖೆ ವೇಳೆ ಬೆಳಕಿಗೆ ಬಂದಿರುವಂಥದ್ದು. ಜಯಪ್ರಕಾಶ್. ಓಕೆ, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ. ಓಕೆ, ಮತ್ತೊಂದು ಕಡೆ ನಿಮಗೆ ಈ ವಾಲ್ಮೀಕಿ ನಿಗಮದ ಹೆಚ್ಚೆಚ್ಚು ಮಾಹಿತಿಗಳನ್ನು ಕೊಡ್ತಾ ಇದ್ದ ಹಾಗೆ ಕನ್ಫ್ಯೂಷನ್ ಆಗ್ತಾ ಇರ್ಬೋದು, ಏನಿದು ಅಂತೇಳಿ. ಆದರೆ 187 ಕೋಟಿಯಲ್ಲಿ 86 ಕೋಟಿ ರೂಪಾಯಿ ಅವ್ಯವಹಾರ ಆಗಿದೆ. ಯಾಕೆ ಇದು ಭಾಳ ಇಂಪಾರ್ಟೆಂಟ್ ಅಂತಂದರೆ, ಇದು ವಾಲ್ಮೀಕಿ ಸಮುದಾಯದ ಬಡ ಜನರಿಗೆ ಸಿಗಬೇಕಾದಂಥ ದುಡ್ಡು ಅದೇ ಸಮುದಾಯದ ನಾಯಕರುಗಳು ತಿಂದು ತೇಗಿದ್ದಾರೆ. ಹಾಗಾಗ್ಲಿಕ್ಕೆ ಬಿಡಬಾರ್ದು. ಎಲ್ಲಿಗೆಲ್ಲ ಹೋಗಿದೆ ಆ ದುಡ್ಡು ಅದನ್ನು ಪತ್ತೆ ಹಚ್ಚಲೇಬೇಕು. ಈಗ ಎಲ್ಲೆಲ್ಲಿಗೆ ದುಡ್ಡು ಹೋಗಿದೆ ಅದನ್ನು ಹೇಳ್ತಾ ಹೋಗ್ತೀವಿ. ನಾಳೆ ಸಂಬಂಧಪಟ್ಟವರಿಗೆ ಶಿಕ್ಷೆ ಆಗಲೇಬೇಕು. ರಿಪಬ್ಲಿಕ್ ಕನ್ನಡದ ಮತ್ತೊಂದು ಮೆಗಾ ಬಿಗ್ ಎಕ್ಸ್ಕ್ಲೂಸಿವ್ ಸ್ಟೋರಿ. ವಾಲ್ಮೀಕಿ ನಿಗಮದ ಅಕ್ರಮ ಹಣ ವರ್ಗಾವಣೆಗೆ ಬಿಗ್ ಟ್ವಿಸ್ಟ್. ಹಣ ವರ್ಗಾವಣೆಯ ಮೂಲ ಹುಡುಕ್ತಾ ಇದ್ದ ಇಡಿ, ಜಾರಿ ನಿರ್ದೇಶನಾಲಯಕ್ಕೆ ಸಿಟ್ಟು. ಬಿಗ್ ಲೀಡ್.
ಎಲ್ಲಿಂದ ಹೋಗಿದೆ, ಯಾರಿಂದ ವರ್ಗಾವಣೆಯಾಗಿದೆ? ರಿಪಬ್ಲಿಕ್ ಕನ್ನಡದಲ್ಲಿದೆ ಅಕ್ರಮ ಹಣ ವರ್ಗಾವಣೆ ಮಾಡಿದ ಅಸಲಿ ಸತ್ಯ. ಬಂಧಿತ ನಾಗೇಂದ್ರನ ಆಪ್ತನ ಅಕೌಂಟ್ನಿಂದಲೇ ಹಣ ವರ್ಗಾವಣೆಯಾಗಿದೆ. ನಾಗೇಂದ್ರನ ಆಪ್ತ ನೆಕ್ಕಂಟಿ ನಾಗರಾಜ್ ಅಕೌಂಟ್ ಮೂಲಕ ಹಣ ಜಮಾವಾಗಿದೆ. ಸಿಂಧನೂರಿನ ಕೋನಾ ವೆಂಕಟ್ರಾವ್ ರೆಡ್ಡಿ ಕುಟುಂಬಕ್ಕೆ ಹಣ ಜಮಾಗೊಂಡಿದೆ. ಆತನ ಇಬ್ಬರು ಮಕ್ಕಳು, ಓರ್ವ ಮೊಮ್ಮಗನ ಅಕೌಂಟಿಗೆ ಅಕ್ರಮ ಹಣ ವರ್ಗಾವಣೆಯಾಗಿದೆ. ಕೋನಾ ವೆಂಕಟ್ರಾವ್ ರೆಡ್ಡಿ. ವೀಕ್ಷಕರೇ ನೋಡಿ, ಮನೆಯಲ್ಲೊಂದು ಗಲಾಟೆ ಆಗುತ್ತೆ, ಊರಲ್ಲೊಂದು ಗಲಾಟೆ ಆಗುತ್ತೆ, ಏನಾದರೂ ಕಿರಿಕಿರಿ ಆಗುತ್ತೆ, ಯಾರಿಗೆ ಹೇಳ್ತೀವಿ ನಾವು? ಪೊಲೀಸರಿಗೆ ಹೇಳ್ತೀವಿ, ಪೊಲೀಸ್ ಸ್ಟೇಷನ್ಗೆ. ಪೊಲೀಸರು ಬಂದು ಆ ಪ್ರಾಬ್ಲಮ್ ಸಾಲ್ವ್ ಮಾಡ್ತಾರೆ. ಈಗ ಒಂದು ದೊಡ್ಡ ಒಂದು ಘಟನೆ ಆಗುತ್ತೆ ಅಂತ ಇಟ್ಕೊಳ್ಳಿ, ಅಂದರೆ ನೂರಾರು ಕೋಟಿ ಹೆಚ್ಚು ಕಡಿಮೆ ಆಗಿದೆ. ಆಗ ಒಂದು ಸ್ಪೆಷಲ್ ಟೀಮ್ ಇರುತ್ತೆ, ನಿಮ್ಗೆ ಗೊತ್ತಿದೆ, CID ಇರುತ್ತೆ, CBI ಅಂತಿರುತ್ತೆ, ಹಾಗೆಯೇ SIT ಟೀಮ್ ಅಂತ ಇದೇ ಪೊಲೀಸರು ಒಂದು ಟೀಮ್ ಮಾಡಿರ್ತಾರೆ, ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಅಂತ. ಅವರು ಇದನ್ನು ನೋಡಿಕೊಂಡ್ರು, ನಿಗಮ ಏನು ಅವ್ಯವಹಾರ ಆಗಿದೆ ಅಂತೇಳಿ. ಆಗ ಅಲ್ಲೊಂದು ಬ್ಯಾಂಕ್ ವಿಚಾರ ಬಂತು, ಯೂನಿಯನ್ ಬ್ಯಾಂಕಲ್ಲಿ ಕೋಟಿ ಹಣ ಲೂಟಿಯಾಗಿದೆ ಅಂತೇಳಿ. ಬ್ಯಾಂಕ್ನ ವಿಚಾರದಲ್ಲಿ 5 ಕೋಟಿ ಅಥವಾ 10 ಕೋಟಿಗಿಂತ ಜಾಸ್ತಿ ದುಡ್ಡು ಲೂಟಿ ಆದರೆ ಆಗ CBI ಬರಬೇಕಾಗತ್ತೆ. ಅದೊಂದು ರೂಲ್ಸ್ ಇದೆ, RBI ರೂಲ್ಸ್ ಇದೆ. ಸೊ ಅವರು ಬಂದು ಏನು ಮಾಡ್ತಾರೆ ನೋಡಿ, ಇಲ್ಲಿ ಏನಾಗಿದೆ, ದುಡ್ಡು ಹವಾಲಾ ರೀತಿಯಲ್ಲಿ ಆ ಕಡೆ ಈ ಕಡೆ. ಹವಾಲಾ ರೀತಿ ಬಂದಾಗ ನಾವು ಲೋಕಲ್ ಪೊಲೀಸ್ ಸ್ಟೇಷನ್ಗೆ ಹೇಳಕ್ಕೆ ಬರಲ್ಲ, SITಗೆ ಹೇಳಕ್ಕೆ ಬರಲ್ಲ, ಈವನ್ CBIಗೂ ಬರಲ್ಲ. ಅದಕ್ಕೆ ಯಾರು ಬರಬೇಕು? ಅದಕ್ಕೆ ED ಜಾರಿ ನಿರ್ದೇಶನಾಲಯ ಅಂಥೇಳಿ ಡೆಲ್ಲಿಯಿಂದ ಬರ್ತಾರೆ. ಅವರು ಬಂದಿದ್ದಾರೆ. ಅವರು ಬಂದು ಪತ್ತೆ ಹಚ್ಚಿದಾಗ ಈ ನಾಗೇಂದ್ರ ಇದ್ದಾನಲ್ಲ, ನಾಗೇಂದ್ರನ ಆಪ್ತ ನೆಕ್ಕಂಟಿ ನಾಗರಾಜ್, ಆತನ ಅಕೌಂಟ್ನಿಂದ ಬೇರೆ ಬೇರೆ ಅಕೌಂಟಿಗೆ ಇಷ್ಟೆಲ್ಲ ದುಡ್ಡು ಹೋಗಿದೆ. ಸೊ ಬನ್ನಿ, ಇದರ ಬಗ್ಗೆ ಸುನಿಲ್ ಇನ್ನಷ್ಟು ಹೆಚ್ಚಿನ ಮಾಹಿತಿಯನ್ನು ಕೊಡ್ತಾರೆ. ಸುನಿಲ್, ನಿರಂತರವಾಗಿ ಇದನ್ನು ಫಾಲೋಅಪ್ ಮಾಡ್ತಾನೆ ಇರ್ತೀನಿ. ಭಾಳ ಸಿಂಪಲಾಗಿ 2 ನಿಮಿಷದಲ್ಲಿ ನೀವು ಹೇಳೋದಿದ್ರೆ ಎಲ್ಲಿಗೆ ಬಂದು ನಿಂತಿದೆ ಮೊದಲ ಅರ್ಧ ಮತ್ತು ಎರಡನೇ ಅರ್ಧ? ಎಸ್ ಜಯಪ್ರಕಾಶ್, ಈಗ ರಾಯಚೂರಿನಲ್ಲಿ ಸಿಕ್ಕಿರುವಂತಹ ವೆಂಕಟರಾವ್ ಅನ್ನೋರು ಅಂತ ಒಬ್ಬರ ಅಕೌಂಟು, ಆ ಒಂದು ಅಕೌಂಟಿಗೆ ಸಂಬಂಧಪಟ್ಟಂಥ ಡೀಟೇಲ್ಸ್ಗಳು ನಮಗೆ ಸಿಕ್ಕಿರುವಂಥದ್ದು. ಒಟ್ಟು 98 ಲಕ್ಷ ರೂಪಾಯಿ ಅವರ ಅಕೌಂಟ್ನಲ್ಲಿ ಬಂದಿರುವಂಥದ್ದು. ಅಂದರೆ ಅವರೊಬ್ಬರದಲ್ಲ, ಅವರ ಸಂಬಂಧಿಕರು, ಅವರ ಮನೆಯವರು, ಹೀಗೆ ಬೇರೆ ಬೇರೆಯವ್ರದ್ದು ಸೇರಿ 98 ಲಕ್ಷ ರೂಪಾಯಿ ಇದೆ. ಈ ಹಣ ಎಲ್ಲಿಂದ ಬಂತು ಅನ್ನುವಂಥದ್ದನ್ನು ನೋಡ್ತಾ ಹೋದರೆ ನೆಕ್ಕಂಟಿ ನಾಗರಾಜ್ ಈ ಒಂದು ಹಣವನ್ನು ಹಾಕಿರುವಂಥದ್ದು. ಏನಕ್ಕೆ ಅಂದರೆ, ಈಗಾಗಲೇ ನಾವು ಇದನ್ನು ಫಾಲೋ ಅಪ್ ಮಾಡಿದ್ವಿ. ಈ ಆರೋಪಿಗಳು ತಾವು ಈ ರೀತಿ ವರ್ಗಾವಣೆ ಮಾಡಿಸ್ಕೊಂಡಂಥ ಹಣವನ್ನು ಬೇರೆ ಬೇರೆ ಜನರ ಅಕೌಂಟ್ಗೆ ಹಾಕೊಂಡಿದ್ರು. ಅದಾದ ನಂತರ ಅವರಿಗೆ ಇಂತಿಷ್ಟು ಅಂತೇಳಿ ಕಮಿಷನ್ ಕೊಟ್ಟು ಅವರು ಅದನ್ನು ಡ್ರಾ ಮಾಡಿ ವಾಪಸ್ ನೆಕ್ಕಂಟಿ ನಾಗರಾಜು ಕೊಡಬೇಕು. ಯಾಕೆಂದರೆ ಇವರಿಗೆ ಹಾರ್ಡ್ ಕ್ಯಾಶ್ ಬೇಕಾಗಿತ್ತು. ಆ ಕಾರಣಕ್ಕೋಸ್ಕರ ಹೀಗೆ ಮಲ್ಟಿಪಲ್ ಅಕೌಂಟ್ಗಳಿಗೆ ಸಣ್ಣ ಸಣ್ಣ ಅಮೌಂಟ್ಗಳನ್ನು ಹಾಕಿದ್ರು. ಅದರಲ್ಲಿ ನೆಕ್ಕಂಟಿ ನಾಗರಾಜ್ ತನ್ನ ಸಂಬಂಧಿಕರು ಅನ್ನೋ ಕಾರಣಕ್ಕೋಸ್ಕರ ವೆಂಕಟರಾವ್ ಅವರು ಮತ್ತು ಅವರ ಮಕ್ಕಳ ಅಕೌಂಟಿಗೆ ದೊಡ್ಡ ಒಂದು ಮೊತ್ತವನ್ನು ಹಾಕಿದ್ರು, ಸುಮಾರು 98 ಲಕ್ಷ ರೂಪಾಯಿಯನ್ನು. ಇದರಲ್ಲಿ ಕಮಿಷನ್ ಹಣವನ್ನು ಹೊರತುಪಡಿಸಿ ಉಳಿದ ಎಲ್ಲ ಹಣವನ್ನು ಕೂಡ ವಾಪಸ್ ನೆಕ್ಕಂಟಿ ನಾಗರಾಜ್ ಪಡ್ಕೊಂಡಿದ್ದಾನೆ ಅನ್ನುವಂಥದ್ದು ವಿಚಾರ ಕೂಡ ಈಗ ತನಿಖೆ ವೇಳೆ ಬೆಳಕಿಗೆ ಬಂದಿರುವಂಥದ್ದು. ಜಯಪ್ರಕಾಶ್. ಓಕೆ, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ. ಓಕೆ, ಮತ್ತೊಂದು ಕಡೆ ನಿಮಗೆ